TV20 ಕನ್ನಡ ವಾಹಿನಿಗೆ ಸ್ವಾಗತ. ಗೋಲ್ಡ್ ಸ್ಮಗ್ಲಿಂಗ್ ಒಂದು ವ್ಯವಸ್ಥಿತ ಜಾಲವಾಗಿದ್ದು ಇದನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿ ಎಂಪಿಗಳನ್ನ ಕೂಡ ವಿಮಾನ ನಿಲ್ದಾಣದಲ್ಲಿ ಚೆಕ್ ಮಾಡಿ ಬಿಡಬೇಕು ಎಂಬುದು ನನ್ನ ಅಭಿಪ್ರಾಯ. ಯಾರೇ ಗಣ್ಯರಾದರೂ ಕನಿಷ್ಠ ಪರೀಕ್ಷೆ ಮಾಡದೆ ವಿಮಾನದೊಳಗೆ ಕಳುಹಿಸಬಾರದು. ನಟಿ ರಣ್ಯ ವಿಚಾರದಲ್ಲಿ ಪ್ರೋಟೋಕಾಲ್ ಬಳಸಿ ಸ್ಮಗ್ಲಿಂಗ್ ನಡೆದಿದ್ರೆ ರಾಜ್ಯದ ಪೊಲೀಸ್ ವ್ಯವಸ್ಥೆ ಏನಾಗಿದೆ? ಮುಂದೆ ಇದು ಬಹುದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಕೇಂದ್ರದ ಸೂಚನೆ ಬರುವವರೆಗೆ ಯಾವುದೇ ತನಿಖೆ ನಡೆಯದಿರಲು ಕಾರಣ ಏನು? ಆದ್ದರಿಂದ ಈ ಪ್ರಕರಣವನ್ನ ಸಿಬಿಐ ತನಿಖೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಒಬ್ಬ ಸಂಸದರಲ್ಲದಿದ್ದವರಿಗೆ ಅಥವಾ ರಾಜ್ಯದ ಮಂತ್ರಿ ಅಲ್ಲದಿದ್ದವರಿಗೆ ಅಥವಾ ಶಾಸಕರು ಸಂಸದರು ಅಲ್ಲದೇ ಇರುವಂಥವರಿಗೆ ಅಥವಾ ಇನ್ಯಾವುದೋ ಗಣ್ಯರ ಪಟ್ಟಿಯಲ್ಲಿ ಇಲ್ಲದಿದ್ದವರಿಗೆ ಸಿನಿಮಾ ನಟರು ಅನ್ನೋ ಕಾರಣಕ್ಕೆ ಅವ್ರನ್ನ ನಮ್ಮನ್ನು ಸಹಿತ ನನ್ನ ದೃಷ್ಟಿಯಲ್ಲಿ ಎಂಪಿಗಳನ್ನು ಕೂಡ ಚೆಕ್ ಮಾಡಿ ಬಿಡಬೇಕಂತ ನನ್ನ ದೃಷ್ಟಿಯಲ್ಲಿ ಮನಸ್ಸೊಳಗಿರೋದು. ಯಾರೇ ಗಣ್ಯರಾದರೂ ಕೂಡ ಅವ್ರನ್ನ ಕನಿಷ್ಠ ಪರೀಕ್ಷೆಗೂ ಒಳಪಡದೆ ವಿಮಾನದೊಳಗೆ ಕಳಿಸುವಂಥ ಸಂಪ್ರದಾಯಗಳಿದ್ದರೆ ಮತ್ತು ಈ ಪ್ರೋಟೋಕಾಲ್ನ ಬಳಸ್ಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತ ಅನ್ನುವಂಥ ಮಟ್ಟಕ್ಕೆ ಬಂದರೆ ಪೊಲೀಸ್ ವ್ಯವಸ್ಥೆ, ರಾಜ್ಯದಲ್ಲಿರುವಂಥ ಪೊಲೀಸ್ ವ್ಯವಸ್ಥೆಗಳು ಏನಾಗಿದೆ ಅನ್ನೋದು ಮುಂದಿರುವಂಥ ಚರ್ಚೆ. ಕೇಂದ್ರ ಸರ್ಕಾರದ ಇಡಿಯವರು ಪ್ರವೇಶ ಮಾಡುವವರೆಗೂ ಅಥವಾ ಅಲ್ಲಿನ ಒಂದು ಸೂಚನೆ ಬರುವವರೆಗೂ ಕೂಡ ರಾಜ್ಯ ಸರ್ಕಾರ ಇಂಥ ಬದ್ಧತೆಗಳ ಲೋಪವನ್ನು ಮಾಡುವುದು ಮುಂದೆ ಬಹಳ ದೊಡ್ಡ ಅನಾಹುತಕ್ಕೂ ಕಾರಣ ಆಗ್ಬೋದು ಮತ್ತು ಇದೊಂದು ವ್ಯವಸ್ಥಿತವಾದ ಜಾಲ ಅನಿಸುತ್ತೆ. ಆ ಕಾರಣಕ್ಕೆ ಸಿಬಿಐ ತನಿಖೆ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.